ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಬೆಳಗ್ಗೆ ಒಂದು 5:30 ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಮನೆ ವ್ಲಾಗ್ ಹಾಕಿ, ಅದರಲ್ಲೂ ಬೇಗ ಈ ಥರ ಒಂದು ವ್ಲಾಗ್ ಹಾಕಿ ಬರೀ ಫಂಕ್ಷನ್ ವ್ಲಾಗೇ ಆಗ್ತಿತ್ತು. ಸೊ ಇವಾಗ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ಗುಡ್ ಮಾರ್ನಿಂಗ್ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿನ್ನೆ ಪಾರ್ವತಂಟಿಯವ್ರ ಮನೆ ಮದುವೆಗೆ ಬಂದು ಮಾರನೇ ದಿವಸದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಫಸ್ಟು ಬಿಸಿನೀರು ಕಾಯಿಸ್ಬೇಕು. ಇವಾಗ ಒಂದು ಸ್ವಲ್ಪ ರೂಢಿ ಆಗ್ಬಿಟ್ಟಿದ್ದಾರೆ ಬಿಸಿನೀರು ಕುಡಿಯೋದಕ್ಕೆ. ಸ್ವಲ್ಪ ಜಿಂಜರ್ ಹಾಕ್ತೀನಿ ಇದಕ್ಕೆ. ಸೊ ನಾನು ಇವತ್ತು ತಿಂಡಿ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು. ಬಿಸಿಬೇಳೆ ಬಾತ್ ಅಂದರೆ ನಮ್ಮನೆ ಸ್ವಲ್ಪ ಅಷ್ಟಕ್ಕಷ್ಟೇ, ನನಗೆ ಸ್ವಲ್ಪ ಇಷ್ಟನೇ, ಬಟ್ ಅವರೆಲ್ಲ ಅಷ್ಟಕ್ಕಷ್ಟೇ ಸ್ವಲ್ಪ, ಬಿಕಾಸ್ ತಿಂಡಿ ದಿನ ಏನು ಮಾಡೋದು ಅಂತ ಅನಿಸುತ್ತಲ್ವಾ. ಸೊ ಒನ್ ಟೈಮ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಂಬಾರು ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ. ಬನ್ನಿ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ನೀರು ಇಟ್ಬಿಡ್ಬೇಕು. ಇವಾಗ ಬಿಸಿನೀರು ಆಲ್ರೆಡಿ ಟೈಮ್ ಆಗ್ತಾ ಇದೆ.
ನಮ್ಮ ಚೋಟು ಏನು ಮಾಡ್ತಿದ್ದಾನೆ ಈ ನಡುವೆ ಅಂದರೆ ಎದ್ದಿರ್ತಾನೆ, ಆದರೂ ಆಚೆಗೆ ಬರೋಲ್ಲ. ಯಾಕೆಂದರೆ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಅವನಿಗೆ ಓದಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಓದಿಸುತ್ತೆ ಅಂತ ಹಂಗೆ ಮನಗಿರ್ತಾನೆ. ಮುಂಚೆಲ್ಲ ಏನು ಮಾಡ್ತಿದ್ದ, ಎಕ್ಸಾಮ್ಸ್ ಏನೂ ಇಲ್ದಲೇ ಇದ್ದಾಗ ಏನು ರಾತ್ರಿ ಹೊತ್ತೆಲ್ಲ ಅವನಿಗೆ ಹೋಮ್ವರ್ಕ್ಸ್ ಎಲ್ಲ ಮುಗಿಸಿ ಹೇಳ್ಕೊಡೋದು ಅಷ್ಟೇ, ರಾತ್ರಿ ಹೊತ್ತೆಲ್ಲ ಮುಗಿಸಿ ಅವನಿಗೆ ಮನಗಿಸ್ಬಿಡ್ತಿದ್ದೆ. ಸೊ ಅವನು ಇವಾಗ ಏನು ಅಂತ ಅಂದರೆ ಈ ಹೊಸ ಕಾರ್ ತೊಗೊಂಬಿಟ್ಟಿದ್ದಾನೆ. ಸೊ ಹಂಗಾಗಿ ಅವನು ಆಟ ಆಡಬೇಕಲ್ಲ, ಆ ಗಮನದಲ್ಲಿ ಅವನು 5:15, 5:45, 6 ಗಂಟೆಗೆ ಎದ್ದು ಆಚೆಗೆ ಬಂದುಬಿಡ್ತಾನೆ, ಹಾಲ್ಗೆ ಬಂದುಬಿಡ್ತಾನೆ ರೂಮಿಂದ. ಬಟ್ ಈ ನಡುವೆ ಎಕ್ಸಾಮ್ಸ್ಗೆ ಓದಿಸ್ತಾ ಇರೋದ್ರಿಂದ ನಾಟಕ ಆಡಿಕೊಂಡು ಮನೆಗೆ ಬಂತಾನೆ ನಮ್ಮ ಚೋಟಾರಿ. ಸೊ ಅದಕ್ಕೆ ಏನಪ್ಪ ಎದ್ದೋಡೋ ಅಂತ ಹೇಳ್ತಾ ಇದ್ದೆ. ಸೊ ಅವನ್ನ ಎಬ್ಬರಿಸ್ಬಿಟ್ಟು ನೆಕ್ಸ್ಟು ಸ್ನಾನಕ್ಕೆ ಕಳಿಸ್ದೆ. ನಮ್ಮ ತೇಜ್ ಅಂತೂ ಫುಲ್ ರೆಡಿ ಆಗಿದ್ದ, ಅವನು ಆಲ್ರೆಡಿ ಅವನು ಸ್ಕೂಲ್ಗೆ ಹೊರಡೋದಕ್ಕೆ. ಇನ್ನು ನೆಕ್ಸ್ಟು ನಾನು ಏನು ಮಾಡಿದೆ ಸಾಂಬಾರಿಗೆ ಅಂದರೆ, ಹೆಂಗಿದ್ರು ತರಕಾರಿ ಹಾಕಿ ಏನೋ ಬಿಸಿಬೇಳೆ ಬಾತ್ ಮಾಡಿದ್ದೀನಲ್ವ. ಸೊ ಇವಾಗ ಮತ್ತೆ ತಿರ್ಗಾ ತರಕಾರಿ ಸಾರು ಅಂದರೆ ಬೋರ್ ಆಗುತ್ತೆ. ಸೊ ಹಂಗಾಗಿ ರಸಮ್ ಮಾಡಿಬಿಡೋಣ ಸಿಂಪಲಾಗಿ ಅಂತ ಅಂದ್ಬಿಟ್ಟು ಬೇಳೆ ಹಾಕಿ ಟೊಮೆಟೊ ಹಾಕಿ ರಸಮ್ ಮಾಡ್ತಾಯಿದ್ದೀನಿ ನಾನು. ಇದು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಕುಕ್ಕರ್ ಯೂಸ್ ಮಾಡಿದ್ನಲ್ವ, ಅದನ್ನೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮತ್ತೆ ತಿರ್ಗಾ ಅದಕ್ಕೇ ನಾನು ರಸಮ್ಗೆ ರೆಡಿ ಮಾಡಿಕೊಂಡೆ, ಅಂದರೆ ಕುಗ್ಸೋದಕ್ಕೆ ಬೇಳೆ ಮತ್ತು ಟೊಮೆಟೊ ಕುಗ್ಸೋದಕ್ಕೆ. ಏಕೆಂದರೆ ಪದೇ ಪದೇ ಇನ್ನೊಂದು ಹೊಸ ಕುಕ್ಕರೆಲ್ಲ ಇಡೋದಕ್ಕೆ ಮತ್ತೆ ತೊಳಿಬೇಕಾಗುತ್ತಲ್ಲ ನಾನೇ ಅಂತ ಅಂದ್ಬಿಟ್ಟು ಸೊ ಹಂಗೆ ಮಾಡ್ಕೊತೀನಿ. ನಾನು ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ಇವಾಗ ನೋಡಿದ್ರಿ ಅಲ್ವಾ ನೀವೇನೇ, ನಾನು ಅನ್ನ ಮತ್ತು ತೊಗರಿಬೇಳೆನ ಒಂದು ಸರಿ ಕೂಗಿಸ್ಕೊತೀನಿ, ಮತ್ತು ತರಕಾರಿನ ನಾನು ಬೇರೆ ಅಂದರೆ ಸಪ್ರೇಟಾಗಿ ಬೇಯಿಸ್ಕೊತೀನಿ. ಆಮೇಲೆ ನಾನು ಒಗ್ಗರಣೆಗೆ ಹಾಕೋಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡಿ ಬಿಸಿಬೇಳೆ ಬಾತ್ ಮಾಡೋದು. ನೋಡೋದಲ್ವ, ಒಬ್ಬೊಬ್ಬರು ಒಂದಕ್ಕೆ ಹಾಕ್ತಾರೆ ಅಂತ ಅಂದ್ಕೊತೀನಿ. ನಾನು ಯೂಟ್ಯೂಬಲ್ಲಿ ಬೇರೆ ವ್ಲಾಗೆಲ್ಲ ನೋಡಬೇಕಾದ್ರೆ ತರಕಾರಿ ಮತ್ತು ಅನ್ನ ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ತಾರೆ. ಬಟ್ ನನಗೆ ಇದೇ ಥರ ರೂಢಿ ಆಗಿದೆ. ಸೊ ಹಂಗಾಗಿ ನಾನು ಈ ಥರನೇ ಮಾಡೋದು. ತೇಜಿಗೆ ಏನು ಅಂತಂದರೆ ಬಿಸಿಬೇಳೆ ಬಾತು ಇಷ್ಟ. ಅದು ಏನಕ್ಕೆ ಅಂದರೆ ಮಿಕ್ಸರ್ಗೋಸ್ಕರ ಅಷ್ಟೇ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.